ಸ್ನೇಹಿತರೆ, ಕರ್ನಾಟಕದಲ್ಲಿ SIR ಆರಂಭ ಆಗಿದೆ. ಆದರೆ ಬಹಳಷ್ಟು ಜನಗಳಿಗೆ ತುಂಬ ಗೊಂದಲಗಳು ಜಾಸ್ತಿ ಆಗಿವೆ. ಯಾಕೆ ಅಂದರೆ ಚುನಾವಣಾ ಆಯೋಗ ದಿಢೀರಂತ ಏಕಾಏಕಿ SIR ಜಾರಿ ಮಾಡಿದೆ ಹೊರತು ಅದಕ್ಕೆ ಬೇಕಾದಂಥ ತಯಾರಿಗಳೇನು, ಮತದಾರರಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವ ರೀತಿ ಸರಳ ಮಾಡಬೇಕು, ಇದು ಏನನ್ನೂ ಮಾಡ್ದೇ ಏಕಾಏಕಿ ಜೂನ್ 30ನೇ ತಾರೀಕಿಂದ ಎನ್ಯುಮರೇಷನ್ ಫಾರ್ಮ್ಗಳನ್ನ ವಿತರಣೆ ಮಾಡಿ ಅಂತ BLOಗಳಿಗೆ ಆದೇಶ ಮಾಡಿಬಿಟ್ಟಿದೆ. ಅವರು ಮನೆ ಹತ್ರ ಬಂದು ವಿತರಣೆ ಮಾಡಿದಾಗ ಬಹಳಷ್ಟು ಜನರು ಗೊಂದಲ ಆಗ್ಬಿಟ್ಟಿದ್ದಾರೆ. ಈ ಫಾರಂ ಹೆಂಗೆ ತುಂಬಬೇಕು, ನಾವು ದಾಖಲೆ ಯಾವಾಗ ಕೊಡಬೇಕು, ನಾವು ಮನೆ ಚೇಂಜ್ ಮಾಡಿದ್ದೀವಿ, ಹಳೆ ಮನೆ ಅಲ್ಲಿದೆ, ಹೊಸ ಮನೆ ಇಲ್ಲಿದೆ, ನಮ್ಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿಲ್ಲ, ಈ ರೀತಿಯ ಗೊಂದಲಗಳು ಜಾಸ್ತಿ ಆದದನ್ನು ಗಮನಿಸಿ ಜಾಗೃತ ಕರ್ನಾಟಕ ಸಂಘಟನೆಯು ಎಲ್ಲ ಮತದಾರರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸಕ್ಕೋಸ್ಕರ ನಾವು ಜಾಗೃತ ಕರ್ನಾಟಕದಿಂದ ಮತದಾರರ ಮಾರ್ಗದರ್ಶಿ ಅಂತಕ್ಕಂಥ ಒಂದು ಹೊಸ ಹೆಲ್ಪ್ಲೈನನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದನ್ನು ಯಾವ ರೀತಿ ಬಳಸೋದು ಅಂತಕ್ಕಂಥದ್ದನ್ನ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ವಾಟ್ಸಾಪ್ನಲ್ಲಿ ಈ ರೀತಿ ಒಂದು ಲಿಂಕ್ ಬಂದಿರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆಗ ಅದು ಮತದಾರರ ಮಾರ್ಗದರ್ಶಿ ಓಪನ್ ಆಗ್ತದೆ. ಇದರಲ್ಲಿ ನೀವು ಈ ವಿವರ ಭಾಗದಲ್ಲಿ ನಿಮ್ಮ ಬೇಸಿಕ್ ಮಾಹಿತಿಗಳನ್ನ ತುಂಬಬೇಕು. 2025ರ ಮತದಾರರ ಪಟ್ಟಿಯಲ್ಲಿ ಹೆಸರಿದೆಯೇ? ಹೌದು. ಈಗ ನಾನು ತುಂಬ್ತಾ ಇದ್ದೀನಿ, ನೀವು ನಿಮ್ಮದನ್ನು ತುಂಬಬೇಕು. 2002ರ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರಿದೆ? ನನ್ನದು, ನನ್ನ ತಂದೆ ತಾಯಿಯದು, ಅಜ್ಜ ಅಜ್ಜಿಯದು, ಯಾರದ್ದು ಇಲ್ಲ. ಈಗ ನನ್ನ ತಂದೆ ತಾಯಿದಿದೆ, ಅದನ್ನು ಕ್ಲಿಕ್ ಮಾಡಿದೆ. ನೀವು ಇತ್ತೀಚೆಗೆ ಮನೆ ಬದಲಿಸಿದ್ದು ವೋಟರ್ ಕಾರ್ಡ್ನಲ್ಲಿ ವಿಳಾಸವನ್ನು ಬದಲಿಸಿದ್ದೀರಾ. ಭಾಳಷ್ಟು ಜನ ಮನೆ ಬದಲಾಯಿಸ್ಕೊಂಡಿರ್ತೀರಿ, ಆದರೆ ವೋಟರ್ ಕಾರ್ಡಲ್ಲಿ ಅಡ್ರೆಸ್ ಮಾಡಿರಲ್ಲ. ಅದಕ್ಕೆ ಇಲ್ಲಿ ಈಗ ನಂದು ಮನೆ ಬದಲಿಸಿಲ್ಲ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಮುಂದೆ ಓದ್ತಕ್ಕಂಥದ್ದು ಜನ್ಮ ದಿನಾಂಕ ಯಾವುದು ಅಂತ ಕೇಳ್ತದೆ. ಮೂರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. 87ಕ್ಕಿಂತ ಮುಂಚೆ, 87 2004 ನಡುವೆ, 2004 ನಂತರ ಅಂತ. ನನ್ನದು 87 ಮುಂಚೆ, ಇದನ್ನು ಓದ್ತದೆ. ಈಗ ನೋಡಿ, 2025ರ ಮತಪಟ್ಟಿಯಲ್ಲಿ ಇದ್ದಂತೆಯೇ 2002ರ ಮತಪಟ್ಟಿಯಲ್ಲೂ ನಿಮ್ಮ ಮತ್ತು ನಿಮ್ಮ ಸಂಬಂಧಿಕರ ಹೆಸರು ಇದೆಯೇ? ಅಂದರೆ ಸ್ಪೆಲ್ಲಿಂಗ್ ಚೇಂಜ್ ಆಗಿದೆಯಾ ಅಥವಾ ಕರೆಕ್ಟಾಗಿದೆಯಾ, ಹೆಸರು ಬದಲಾಗಿದೆಯಾ, ಕರೆಕ್ಟಾಗಿದೆಯಾ ಅಂತ. ನಂದು ಕರೆಕ್ಟಾಗಿದೆ ಅಂತ ಹಾಕ್ತೀನಿ, ಯಾಕೆಂದರೆ ನನ್ನ ತಾಯಿ ಹೆಸರು ಕರೆಕ್ಟಾಗಿದೆ. ಮುಂದೆ ಒತ್ತುತ್ತೀನಿ. ನಿಮ್ಮ ಹತ್ರ ಯಾವ್ಯಾವ ದಾಖಲೆ ಇದೆ ಅಂತ ಇಲ್ಲಿ ಕೇಳ್ತದೆ. SLC ಮಾರ್ಕ್ಸ್ ಕಾರ್ಡ್ ನಂತವಿದೆ, ಜನ್ಮ ಪ್ರಮಾಣ ಪತ್ರ ಇಲ್ಲ ನನ್ನ ಹತ್ರ, ಪಾಸ್ಪೋರ್ಟ್ ನನ್ನ ಹತ್ರ ಇಲ್ಲ. ಇದು ನೋಡಿ, ಕಾಯಂ ವಾಸಸ್ಥಳ ದೃಢೀಕರಣ ಪತ್ರ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟು, ಅಥವಾ ಸರ್ಕಾರದಿಂದ ನಿಮಗೆ ಭೂಮಿ, ಮನೆ, ಸೈಟ್ ಕೊಟ್ಟಿದ್ರೆ, ಗ್ರ್ಯಾಂಡ್ ಸರ್ಟಿಫಿಕೇಟ್ ಇದ್ದರೆ ಇದೆಯಾ ಅಂತ. ನನ್ನ ಹತ್ರ ಕಾಯಂ ವಾಸಸ್ಥಳ ದೃಢೀಕರಣ ಪತ್ರ ಇದೆ, ಹೌದು ಅಂತ ಹಾಕ್ತೀನಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಹೌದು ಅಂತ ಹಾಕ್ತೀನಿ. ಸರ್ಕಾರಿ ನೌಕರ ಗುರುತಿನ ಚೀಟಿ ನನ್ನ ಹತ್ರ ಇಲ್ಲ ಅಂತ ಹಾಕ್ತೀನಿ. ಇಷ್ಟು ಮಾಡಾದ್ಮೇಲೆ ಮಾರ್ಗದರ್ಶಿ ರಚಿಸಿ ಅಂತ ಅದು ಕೇಳ್ತದೆ. ನೋಡಿ, ಈ ರೀತಿ ಮಾರ್ಗದರ್ಶಿ ಬರ್ತದೆ. ಬಂದು 30ನೇ ತಾರೀಕಿಂದ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದಾರೆ, ತುಂಬಬೇಕು. ಈ ಎನ್ಯುಮರೇಷನ್ ಫಾರ್ಮ್ನ ಹೇಗೆ ತುಂಬಬೇಕು ಅನ್ನೋ ಮಾಹಿತಿ ಕೂಡ ಇಲ್ಲಿ ಬಂದಿದೆ. ಇಲ್ಲಿ ಹಸಿರು ಬಣ್ಣದಲ್ಲಿ ಯಾವುದೆಲ್ಲ ಬಂದಿದೆ ಈ ಭಾಗವನ್ನು ಮಾತ್ರ ನಾನು ತುಂಬಬೇಕು. ಕೆಂಪು ಬಣ್ಣದ ಈ ಭಾಗವನ್ನು ನಾನು ಖಾಲಿ ಬಿಡಬೇಕು. ಮತ್ತು ಹಳದಿ ಬಣ್ಣದ ಈ ಭಾಗ ಇದೆಯಲ್ಲ, ಇದು ಇದೇನಪ್ಪ ಅಂದರೆ ಆಪ್ಷನಲ್, ಕಡ್ಡಾಯ ಏನಿಲ್ಲ. ನಾನು ಬೇಕಾದರೆ ತುಂಬೋದು, ಬ್ಯಾಡದೇ ಇದ್ದರೆ ಬಿಡ್ಬೋದು. ಮತ್ತು ನಿಮಗೆ ಇಲ್ಲಿದೆ ನೋಡಿ ಲಿಂಕ್ಗಳಿವೆ. ಇಲ್ಲಿ ಲಿಂಕ್ಗಳನ್ನ ನೋಡಿದ್ರೆ ನೀವು 2002ರ ಮತಪಟ್ಟಿ ಡೌನ್ಲೋಡ್ ಮಾಡೋದು, ನಿಮ್ಮ ಹೆಸರು ಹುಡುಕ್ತಕ್ಕಂಥದ್ದು ಎಲ್ಲ ಲಿಂಕ್ಗಳು ಇಲ್ಲಿವೆ, ಅದನ್ನು ಪಡಿಬೋದು. ಇಲ್ಲಿ ಯೂಟ್ಯೂಬ್ ನಿಮಗೆ ಇನ್ನೂ ಇದು ಅರ್ಥ ಆಗಲಿಲ್ಲ ಅಂತಂದರೆ ಯೂಟ್ಯೂಬ್ಗೆ ಹೋದರೆ SIR ಸಂಬಂಧಪಟ್ಟಂಥ 10 ಹಲವಾರು ವಿಡಿಯೋಗಳು ನಿಮ್ಗೆ ಇಲ್ಲಿ ಸಿಗ್ತವೆ, ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಇಲ್ಲಿ ಸಂಪರ್ಕಿಸಿ, ನಿಮ್ಗೆ ಇನ್ನೂ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಸಂಪರ್ಕಿಸ್ಬೋದು. ಈಗ ನಂದು ನೋಡಿದಾಗ ನೋಡಿ ಅಗತ್ಯ ದಾಖಲೆಗಳು ಅಂತ ಬಂದಿದೆ. ನಾನು ಯಾವ ದಾಖಲೆಗಳನ್ನು ಕೊಡುವ ಅಗತ್ಯ ಇಲ್ಲ, ನಂದು ಈಗಲೇ ಗೊತ್ತಾಗ್ಬಿಡ್ತು. ಈ ರೀತಿ ನೀವು ಈಗಲೇ ನಿಮ್ಮದು ಮಾಡ್ಕೊಂಡ್ಬಿಟ್ರೆ ಏನು ದಾಖಲೆ ಕೊಡಬೇಕು, ಯಾವ ರೀತಿ ತುಂಬಬೇಕು ಅಂತಕ್ಕಂಥದ್ದು ಮುಂಚೆನೇ ಗೊತ್ತಾದರೆ ನಿಮಗೆ ಸಮಯ ಇರ್ತದೆ. ಇನ್ನೂ ಒಂದು 15-20 ದಿನಗಳ ಕಾಲ ಅವುಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದನ್ನು ಯಾರು ಓದಿದ್ದಾರೆ, ಕಂಪ್ಯೂಟ್ರು ಇಂಟರ್ನೆಟ್ ಬಳಸ್ತಾರೆ, ಅವರಿಗೆ ಮೊಬೈಲ್ ಬಳಸ್ತಾರೆ, ಅವ್ರಿಗೆ ಗೊತ್ತಾಗ್ತದೆ. ಏನು ಓದದೇ ಇರೋರಿಗೆ ನೀವು ಹೆಂಗೆ ಇದನ್ನು ಅರ್ಥ ಮಾಡಿಸ್ತೀರಿ ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ. ಅವರ ಪರವಾಗಿ ನೀವು ಇದನ್ನು ತುಂಬಿ ಅವ್ರ ಮಾಹಿತಿಗಳನ್ನ ಕೇಳ್ಕೊಂಡು ನಿಮ್ಮ ಹತ್ರ ದಾಖಲೆಗಳು ಇದೆಯಾ, ಯಾವಾಗ ಹುಟ್ಟಿದ್ರಿ, ನಿಮ್ಮ ಬಾಡಿಗೆ ಮನೆ ಚೇಂಜ್ ಮಾಡಿದ್ದೀರಾ, ಅಥವಾ ನಿಮ್ಮ ಹೆಸರು ಕರೆಕ್ಟಾಗಿದೆಯಾ, ಈ ಥರ ಕೇಳಿ ನೀವು ತುಂಬಿ ಇದನ್ನು ನೋಡಿ ಡೌನ್ಲೋಡ್ ಮಾಡಿ ಅಥವಾ ವಾಟ್ಸಾಪ್ಗೆ ಕಳಿಸಿ ಅಂತ ಇರ್ತದೆ. ಅದನ್ನು ಒತ್ತಿದ್ರೆ ನೀವು ಅವರ ವಾಟ್ಸಾಪ್ಗೆ ಇದು ನೋಡಿ ರಚಿಸಲಾಗ್ತದೆ ಮಾರ್ಗದರ್ಶಿ, ಮತ್ತು ಅದನ್ನು ವಾಟ್ಸಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರು ಬೇಕು ಅವರಿಗೆ ನೀವು ಇಲ್ಲಿ ಕಳಿಸ್ಬೋದು. ನಾನು ಈ ಥರ ಈಗ ಒಬ್ಬರಿಗೆ ನಮ್ಮ ಸ್ನೇಹಿತರಿಗೆ ಕಳಿಸ್ತಾ ಇದ್ದೀನಿ. ಕಳಿಸಾದ್ಮೇಲೆ ಇಲ್ಲಿ ನೋಡಿ, ಇದು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಫಾರ್ಮನ್ನು ತುಂಬಿ ಅಂತ ಒಂದಿದೆ. ಇನ್ನೂ ಕೆಲವರಿಗೆ ಈ ಮಾಹಿತಿ ಗೊತ್ತಾಗಲಿಲ್ಲ ಅಂತಂದರೆ ಈ ಥರ ಬರ್ತದೆ. ಇದರಲ್ಲಿ ವಿಡಿಯೋ ಮಾರ್ಗವನ್ನು ನೋಡ್ಬೋದು, ಅವರು
ಕೆಳಗಡೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಈ ಫಾರ್ಮ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಈ ರೀತಿ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ನಿಮ್ಗೇನೇ ಅರ್ಥ ಆಗದೆ ಇದ್ರು ನೀವು ಪ್ರಶ್ನೆಯನ್ನು ಕೇಳಬಹುದು. ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರ ಹೆಸರು, ಅವರ ವಾಟ್ಸಪ್ ನಂಬರು, ಜಿಲ್ಲೆ, ವಿಧಾನಸಭಾ ಕ್ಷೇತ್ರ ಮತ್ತು ಅವ್ರ ಪ್ರಶ್ನೆ ಏನು ಅಂತಕ್ಕಂಥದ್ದನ್ನ ಬರೆದು ಇಲ್ಲಿ ಸಬ್ಮಿಟ್ ಮಾಡಿದ್ರೆ 24 ಗಂಟೆಗಳ ಒಳಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಜಾಗೃತ ಕರ್ನಾಟಕದಿಂದ ನಾವು ಮಾಡ್ತೀವಿ. ಸ್ನೇಹಿತರೆ, ಇದು ಮತದಾರರ ಒಂದು ಜಾಗೃತಿಗಾಗಿ, ಅರ್ಹ ಒಬ್ಬರ ಮತ ಕೂಡ ಡಿಲೀಟ್ ಆಗಬಾರ್ದು, ಎಲ್ಲರ ಮತದ ಹಕ್ಕು ಉಳಿಬೇಕು ಅಂತಕ್ಕಂಥ ಕಾಳಜಿಯಿಂದ ಜಾಗೃತ ಕರ್ನಾಟಕ ಈ ಒಂದು ಮತದಾರರ ಮಾರ್ಗದರ್ಶಿಯನ್ನು ನಾವು ಶುರು ಮಾಡಿದ್ದೀವಿ. ಇದು ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ ಕಳಿಸುವ ಮೂಲಕ ಈ SIRನಲ್ಲಿ ನಾವೆಲ್ಲರೂ ಭಾಗವಹಿಸೋಣ, ನಮ್ಮೆಲ್ಲರ ಮತವನ್ನು ಉಳಿಸ್ಕೊಳ್ಳೋಣ, ಯಾರ ಓಟು ಡಿಲೀಟ್ ಆಗದ ರೀತಿಯಲ್ಲಿ ಎಲ್ಲರೂ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.